ಈ ತರ ಉಕ್ಸ್ ಪಟ್ಟಿ ಹೊಲಿಬೇಕಾದ್ರೆ ಈ ತರ ಗ್ಯಾಪ್ ಬರುತ್ತೆ ಏನಕ್ಕೆ ಅಂತ ನಾವು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದೀವಿ. ಅದೇ ರೀತಿ ನಾವು ಹೊಲಿಯೋ ಬ್ಲೌಸ್ ಗಳಲ್ಲಿ ಯಾವ್ದ್ರಲ್ಲಿ ಈ ತರ ಗ್ಯಾಪ್ ಅನ್ನೋದು ಬರಲ್ಲ, ಎರಡು ಒಟ್ಟಿಗೆ ಒಂದೇ ಸಮ ಅನ್ನೋದು ಬರುತ್ತೆ ಉಕ್ಸ್ ಹಾಕ್ಬೇಕಾದ್ರೆ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನ್ ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದ್ದೀನಿ, ಬ್ಯಾಂಗ್ಳೂರ್ ಜೆ ಪಿ ನಗರ್ 7 ಪೇಸ್ ಇಂದ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಉಕ್ಸ್ ಪಟ್ಟಿ ನೋಡಿ ಒಬ್ಬೊಬ್ಬರಿಗೆ ಈ ತರ ಡಿಸ್ಟೆನ್ಸ್ ಅನ್ನೋದು ಬರುತ್ತೆ, ಎಷ್ಟೇ ಟ್ರೈ ಮಾಡುದು ಮತ್ತೆ ಇದರಿಂದ ಆಗುವಂತ ಅನಾಹುತಗಳೇನು ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ಈ ತರ ಗ್ಯಾಪ್ ಅನ್ನೋದು ಬಂದ್ರೆ ಒಂದು ಚೆಸ್ಟ್ ಫ್ಲಾಟ್ ಆಗೋದು ಆಗುತ್ತೆ, ಇನ್ನೊಂದು ನಾವೆಷ್ಟೇ ನೀಟಾಗಿ ರೌಂಡ್ ನೆಕ್ ನ ನೀಟಾಗಿ ಹೊಲ್ಕೊಂಡ್ರು ಸಮೇತ ಈ ತರ ಗ್ಯಾಪ್ ಇರುತ್ತಲ್ಲ, ಇವಾಗ ಅವರು ಹಿಂಗ್ ಎಳೆದು ಹಾಕೊಂತಿರಲ್ಲ ಅವಾಗ ಅವ್ರಿಗೆ ಟೈಟ್ ಆದಾಗ ಏನಾಗುತ್ತೆ ಈ ತರ ಎಳ್ದು ಬಿಟ್ಟು ಟೈಟ್ ಆಗಿ ಹಾಕೊಂತಾರೆ. ಅವಾಗ ಏನಾಗುತ್ತೆ ನೆಕ್ ಶೇಪ್ ಅನ್ನೋದು ನೋಡಿ ವಿ ತರ ಆಗ್ಬಿಡುತ್ತೆ. ಅದೇ ರೀತಿ ಕರೆಕ್ಟ್ ಆಗಿ ಬಂದಾಗ ನಮ್ಗೆ ನೋಡಿ ಈ ತರ ರೌಂಡ್ ಶೇಪ್ ಅನ್ನೋದು ನೀಟಾಗಿ ಕುತ್ಕೊಂತದೆ. ಎಷ್ಟು ನೀಟಾಗಿ ಹೊಲ್ದಿರ್ತೀವೋ ಈ ರೌಂಡ್ ನೆಕ್ ಅಂತಲ್ಲ, ಲೀಫ್ ನೆಕ್ ಆಗಿರ್ಬೋದು, ಸ್ಟಾರ್ ನೆಕ್ ಆಗಿರ್ಬೋದು, ಯಾವುದೇ ನೆಕ್ ಹೊಲ್ದಿದ್ರು ಸಮೇತ ಇಲ್ಲಿ ಗ್ಯಾಪ್ ಅನ್ನೋದು ಬಂದ್ರೆ ಹಿಂಗ ಅವ್ರು ಹಿಂಗ್ ಎಳೆದು ಟೈಟ್ ಆಗಿ ಹಾಕೊಂಡು ನೋಡಿ ಈ ತರ ವಿ ಶೇಪ್ ಅನ್ನೋದು ಆಗ್ಬಿಡುತ್ತೆ. ಆದ್ರೂ ಆಗ್ಬಾರ್ದು ಅಂತಂದ್ರೆ ಯಾವ ರೀತಿ ನಾವು ಮೆಜರ್ಮೆಂಟ್ ನ ತಗೊಂಡು ಹೊಲಿಬೇಕಾದ್ರೆ ನಾಲ್ಕು ನೀಟಾಗಿ ಒಂದೇ ತರ ಮಾರ್ಕೊಂಡು ಯಾವ ರೀತಿಯಾಗಿ ಹೊಲ್ಕೊಂಡ್ರೆ ಈ ರೀತಿ ಒಂದೇ ಸಮ ಅನ್ನೋದು ಬರುತ್ತೆ. ಆ ಸಮ ಅನ್ನೋದು ಬಂದ್ರೆ ನಮ್ಗೆ ನೀಟಾಗಿ ಹಿಂಗ್ ಈ ತರ ಟೈಟ್ ಆಗಿ ಹೇಳ್ಕೊಳ್ಳೋದಿರಲ್ಲ, ಮತ್ತೆ ನೆಕ್ ಶೇಪ್ ನೀಟಾಗಿ ರೌಂಡ್ ಆಗಿ ಕೂತ್ಕೊಂತಾರೆ. ನಾವ್ ಯಾವ್ದೇ ನೆಕ್ ಶೇಪ್ ಹೊಲ್ದ್ರು ಅದನ್ನ ಯಾವ ರೀತಿ ಮಾಡ್ಬೇಕು ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದೇ ರೀತಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಮಾಡೋಂತ ಎಲ್ಲಾ ವಿಡಿಯೋಗಳು ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಆ ರೀತಿ ಬಂದಿರೋಂತ ವಿಡಿಯೋನ ನೀಟಾಗಿ ಸ್ಕಿಪ್ ಮಾಡದೆ ನೋಡಿ, ಯಾಕಂದ್ರೆ ಪ್ರತಿಯೊಂದು ನಾನು ಮಾತಾಡ್ತಾ ಇರ್ತೀನಿ, ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ನೀಟಾಗಿ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಕೊಡ್ತೀನಿ. ಅದರಿಂದ ನೀವು ಅದನ್ನೆಲ್ಲ ಮಿಸ್ ಮಾಡ್ಕೊಂತೀರ. ಆ ರೀತಿ ನೋಡ್ಬೇಕಾದ್ರೆ ನಿಮ್ಗೆ ಎಲ್ಲಾದ್ರೂ ಡೌಟ್ ಬಂದಾಗ ನಮ್ಮ ಚಾನಲ್ ನಂಬರ್ ಇದೆ, ಇಲ್ಲಾಂದ್ರೆ ಅದಕ್ಕೆ ವಾಟ್ಸಪ್ ಇದೆ, ನಾರ್ಮಲ್ ಕಾಲ್ ಆದ್ರೂ ಮಾಡಿ, ಯಾರು ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿದ್ರೆ ಅದೇ ರೀತಿ ನಾನು ಅವ್ರಿಗೆ ನೀಟಾಗಿ ಅದ್ರ ಬಗ್ಗೆ ಅರ್ಥ ಆಗೋ ರೀತಿಯಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಎಷ್ಟೇ ಟ್ರೈ ಮಾಡಿದ್ರು ಸಮೇತ ನಮ್ಗೆ ಸರಿಯಾಗಿ ಬರ್ತಾ ಇಲ್ಲ ಸರ್ ಅನ್ನೋರಿಗೆ ಸಂಡೇ ಟೈಮ್ ಯಾವತ್ತಾದ್ರೂ ಪರವಾಗಿಲ್ಲ, ಸಂಡೇ ಟೈಮ್ ವೀಕ್ ಡೇಸ್ ಅಲ್ಲಿ ಆಗೋರು ನಾನು ಫ್ರೀ ಇದ್ರೆ ಹೇಳ್ತೀನಿ. ಸಂಡೇ ಟೈಮ್ ಜಾಸ್ತಿ ಫ್ರೀ ಇರ್ತೀನಲ್ಲ, ಅದರಿಂದ ಸಂಡೇ ಟೈಮ್ ಫ್ರೀ ಮಾಡ್ಕೊ ಬನ್ನಿ. ನಿಮ್ ಮುಂದೆನೆ ಒಂದು ಬ್ಲೌಸ್ ಕಟಿಂಗ್ ಅನ್ನೋದು ಮಾಡ್ಕೊಟ್ರೆ ನಿಮ್ಗೆ ಅದನ್ನ ನೋಡಿ ಮಾರ್ಕಿಂಗ್ ಆದ್ರೂ ಅನುಕೂಲ ಆಗುತ್ತೆ, ಇಲ್ಲ ಹಾಕಿ ಫಿಟ್ಟಿಂಗ್ ಚೆಕ್ ಮಾಡೋದಕ್ಕಾದ್ರೂ ಅನುಕೂಲ ಆಗುತ್ತೆ. ಓಕೆನಾ? ಈಗ ನಾನು ಹೆಚ್ಚು ಕಮ್ಮಿ ಆಲ್ರೆಡಿ ನಮ್ಮ ಚಾನಲ್ 600 ವಿಡಿಯೋಸ್ ಮೇಲೇನೆ ಮಾಡಿದ್ದೀನಿ, ಅಂದ್ರೆ ಪ್ರತಿಯೊಂದು ಕಟಿಂಗು ಸ್ಟಿಚಿಂಗು ತೋರಿಸಿದೀನಿ. ಅದ್ರ ಪ್ರಕಾರ ನೋಡ್ಕೊಂಡು ಅದರಲ್ಲಿ ಇಲ್ದೇ ಇರೋದು ಏನಾದ್ರು ನಿಮ್ಗೆ ಡೌಟ್ ಬಂತು ಅಂದ್ರೆ ಕಮೆಂಟ್ ಮಾಡಿ, ಇಲ್ಲ ವಾಟ್ಸ್ಆಪ್ ಮಾಡಿ, ಖಂಡಿತವಾಗ್ಲೂ ಹೆಲ್ಪ್ ಆಗೋ ರೀತಿಯಲ್ಲಿ ನಾನು ನನಗೆ ಗೊತ್ತಿರೋ ಕೆಲಸನ ನಿಮ್ಗೆ ಅರ್ಥ ಆಗೋ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ನಾನು ಕಷ್ಟಪಟ್ಟು ಕಲ್ತಿದ್ದೀನಿ, ಆದ್ರೆ ಇಷ್ಟಪಟ್ಟು ಕಲ್ಸ್ಕೊಡ್ತಾ ಇದೀನಿ. ಕಲಿಯಕ್ ನೀವು ರೆಡಿ ಇರ್ಬೇಕು, ಕಲ್ಸ್ಕೊಡಕ್ ನಾನು ಯಾವತ್ತೂ ರೆಡಿ ಇರ್ತೀನಿ. ಓಕೆನಾ? ಜಾಸ್ತಿ ಮಾತಾಡೋದು ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಹಾಯ್ ಎಲ್ರಿಗೂ ನಮಸ್ಕಾರ, ನಾನು ಗೋಪಿ ಕುಮಾರ್ ಕ್ರಿಯೇಷನ್ ಚಾನಲ್ ಇಂದ ಮಾತಾಡ್ತಾ ಇದೀನಿ. ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನೋಡಿ, ಬ್ಯಾಕ್ಗೂ ಫ್ರಂಟ್ಗೂ ಈ ತರ ಡಿಫ್ರೆನ್ಸ್ ಅನ್ನೋದು ಬರ್ತಾ ಇರುತ್ತೆ ಎಲ್ಲಾ ಬ್ಲೌಸ್ಗಳಲ್ಲೂ. ಅಂದ್ರೆ ಕೆಲವೊಂದು ಬ್ಲೌಸ್ಗಳಲ್ಲಿ ಏನಕ್ಕೆ ಬರ್ತಾ ಇದೆ ಅದು ನಾವ್ ಎಷ್ಟೋ ಟ್ರೈ ಮಾಡೋದು ಕರೆಕ್ಟ್ ಆಗಿ ಬರ್ತಾ ಇಲ್ಲ ಸರ್. ಅವ್ರಿಗೆ ಹೊಲಿಬೇಕಾದ್ರೆ ನಾವ್ ಯಾವ ತರ ಟಿಪ್ಸ್ ಅನ್ನ ತಗೋಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದೇ ರೀತಿ ಕಟಿಂಗ್ ಅಲ್ಲಿ ನಾನು ಆಲ್ರೆಡಿ ತಿಳಿಸ್ಕೊಟ್ಟಿನಿ, ಯಾವುದೇ ರೀತಿ ಕಂಟಿನ್ಯೂಸ್ ಆಗಿ ಸೇಮ್ ಅನ್ನೋದು ಫ್ರಂಟ್ ಬ್ಯಾಕ್ ಸೇಮ್ ಅನ್ನೋದು ಬರುತ್ತೆ. ಇದರಲ್ಲಿ ಏನಕ್ಕೆ ಈ ತರ ಡಿಸ್ಟೆನ್ಸ್ ಅನ್ನೋದು ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತಾ ಇದೀನಿ. ಅದೇ ರೀತಿ ಇದೇ ಬ್ಲೌಸ್ ಪ್ರಕಾರ ನಾವು ಎಲ್ಲ ರೆಡಿ ಮಾಡ್ಕೊಂಡಿರೋಂತ ಒಂದು ಬ್ಲೌಸ್ ಇರುತ್ತೆ. ಅದೇ ರೀತಿ ಇದ್ರಲ್ಲಿ ಬಂದ್ಬಿಟ್ಟು ನಾವು ಈ ಸೊಂಟ ಸುತ್ತಳತಿರುತ್ತಲ್ಲ, ನಾವು ಸೈಡ್ ಈ ಮೂರ್ ಹೊಲಿಗೆ ಹಾಕೋಬೇಕಾದ್ರೆ ನೋಡಿ ಸೈಡ್ ಈ ರೀತಿ ನಾವು ಫಿನಿಶ್ ಮಾಡ್ಕೋಬೇಕು ಅಂತಂದ್ರೆ ನಾವು ಇಲ್ಲೊಂದು ಮೆಜರ್ಮೆಂಟ್, ಇಲ್ಲೊಂದು ಮೆಜರ್ಮೆಂಟ್, ಇಲ್ಲೊಂದು ಮೆಜರ್ಮೆಂಟ್, ಈ 3 ಮೆಜರ್ಮೆಂಟ್ ನ ಚೆಕ್ ಮಾಡ್ಕೋಬೇಕು ಮೊದಲನೇದಾಗಿ. ಅದೇ ರೀತಿ ಇದು ಸೊಂಟ ಸುತ್ತಳತೆನ ತಗೊಂತೀನಿ ನೋಡಿ, ಈ ತರ ಎಷ್ಟು ಬರ್ತಾ ಇದೆ? 33 ಬರ್ತಾ ಇದೆ. ಅದೇ ರೀತಿ ಆರ್ಮೋಲ್ ನ 8.25 ಬರ್ತಾ ಇದೆ. ಮತ್ತೆ ಈ ರೀತಿ ಸ್ಲೀವ್ ರೌಂಡ್ ತಗೋಬೇಕು, 10 ಇಂಚ್ ಬರ್ತಾ ಇದೆ. ಮಿಕ್ಕಿದ್ದೆಲ್ಲ ಕಟಿಂಗ್ ಅಲ್ಲಿ ಚೆಕ್ ಮಾಡ್ಕೊಂಡು ಮಾಡಿರ್ತೀವಿ. ಹಂಗೂ ಡೌಟ್ ಬಂತಂದ್ರೆ ಚೆಕ್ ಮಾಡ್ಕೋಕೊಳ್ಳಿ. ನೋಡಿ 9.25 ಬರ್ತಾ ಇದೆ. ನೋಡಿ ಇದನ್ನ ಹಿಂಗ್ ಸೈಡ್ಗೆ ಇಟ್ಕೊಳ್ಳಿ. ಇವಾಗ ನಾವು ರೆಡಿ ಮಾಡಿರೋಂಥ ಬ್ಲೌಸ್ ಇದೆ ನೋಡ್ಕೋಬಹುದು ನೀವು. ಸೈಡ್ ಒಂದು ಬಾಕಿ ಇದೆ, ಮಿಕ್ಕಿದೆಲ್ಲ ಫಿನಿಶ್ ಮಾಡಿದ್ದೀನಿ. ಪೈಪಿಂಗ್ ಅನ್ನೋದು ಮಾಡಿದ್ದೀನಿ. ನೆಕ್ ನೋಡಿ ಕ್ಯಾನ್ವಾಸ್ ಒಂದೇ ಸಮ ಅನ್ನೋದು ಈ ತರ ಬರಬೇಕು. ಅದಾದ್ಮೇಲೆ ಪೈಪಿಂಗ್ ನೋಡಿ ನಿಮ್ಗೆ ಎಲ್ಲೂ ರಿಂಗಲ್ಸ್ ಅನ್ನೋದೇ ಬರಲ್ಲ. ಅದೇ ರೀತಿ ನಾವು ರೆಗ್ಯುಲರ್ ಆಗಿ ಏನ್ ಮಾಡ್ತೀವಿ ಅಂತಂದ್ರೆ ಫಸ್ಟ್ ನೆಕ್ ಹೊಲ್ಕೊಂತೀವಿ, ಅದಾದ್ಮೇಲೆ ಈ ತರ ಫಿನಿಶಿಂಗ್ ಅನ್ನೋದು ಮಾಡ್ಕೊಂಡಿರ್ತೀವಿ. ಏನಕ್ಕೆ ಅಂತಂದ್ರೆ ಇಲ್ಲೆಲ್ಲ ಲೂಸ್ ಬರೋದು, ಮತ್ತೆ ಕೆಲವೊಂದ್ಸಲಿ ಸುಮಾರು ಸರಿ ಈ ಕ್ಯಾನ್ವಾಸ್ ಇದ್ರ ಮೇಲೆ ಬರುತ್ತೆ, ಆ ಕ್ಯಾನ್ವಾಸ್ ಮೇಲೆ ಉಕ್ಸು ಇಲ್ಲ ಅಂಟ ಹಾಕಿದ್ರೆ ಉಕ್ಸು ಬೇಗ ಕಿತ್ತೋಗುತ್ತೆ. ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಫಸ್ಟ್ ನೆಕ್ ಹೊಲ್ಕೊಂಡು ಅದಾದ್ಮೇಲೆ ಈ ಉಕ್ಸ್ ಪಟ್ಟಿ ಅಂಟ ಪಟ್ಟಿ ಅನ್ನೋದು ಹೊಲ್ಕೊಂತೀವಿ.
ಅದೇ ರೀತಿ ಈ ತರ ಹೊಲ್ಕೊಂಡ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಬರ್ಬೋದು ಅಂತ ನೀವು ಕೇಳ್ಬೋದು. ಇಲ್ಲ, ನಾವೆಲ್ಲ ಚೆಕ್ ಮಾಡ್ಕೊಂಡು 1 by 1 ಚೆಕ್ ಮಾಡ್ಕೊಂಡು ಮಾಡೋದ್ರಿಂದ ನಮ್ಗೆ ಅದೆಲ್ಲ ಹೆಚ್ಚು ಕಮ್ಮಿ ಅನ್ನೋದು ಬರಲ್ಲ. ನೋಡ್ಕೋಬಹುದು ನೀವು. ನೋಡಿ, ಎರಡು ಸೇಮ್ ಒಂದೇ ಸಮ ಅನ್ನೋದು ಬರುತ್ತೆ. ನೋಡಿ ಈ ತರ ಎರಡು. ಅದೇ ರೀತಿ ನಾವು ಫ್ರಂಟ್ ರೆಡಿ ಮಾಡ್ಕೋಬೇಕಾದ್ರೆ ನೋಡ್ಕೋಬಹುದು, ಎಲ್ಲೂ ಒಂದು ಸೂರುನು ದಾರ ಅನ್ನೋದು ಇರಬಾರ್ದು, ಆಚೆ ಕಾಣಿಸೋದರ. ನೋಡಿ 1 2 3 4 ಡಾಟ್ ಅನ್ನೋದು ನೀಟಾಗಿ ಹೊಡ್ಕೊಂಡಿದ್ದೀನಿ. ಈ ದೊಡ್ಡ ಡಾಟು ಅಷ್ಟೇ ನೋಡಿ, ಇದಕ್ಕೆ ಒಳಗಡೆ ಹಿಂಗ್ ಫೋಲ್ಡ್ ಮಾಡ್ಬಿಟ್ಟು ನೀಟಾಗಿ ಸ್ಟಿಚ್ ಅನ್ನೋದು ಹಾಕೊಂಡಿದ್ದೀನಿ. ಅದೇ ರೀತಿ ಆರ್ಮೋಲ್ ಅಷ್ಟೇ ನೋಡಿ, ನೀಟಾಗಿ ಡಬಲ್ ಸ್ಟಿಚ್ ಹಾಕಿದ್ದೀನಿ. ಮಾರ್ಜಿನ್ ನೋಡಿ, ಒಬ್ಬೊಬ್ರು ಇಷ್ಟಿಷ್ಟ ಅಗಲ ಹಿಡಿತಾರೆ, ಅದನ್ನೆಲ್ಲ ಹಿಡಿಬಾರ್ದು. ಒಂದೇ ಸಮ ಇಟ್ಕೊಂಡು ಈ ತರ ಸಿಂಗಲ್ ಟೆನ್ಷನ್ ಅಷ್ಟು ಮತ್ತೆ ಓರ್ಲಕ್ ಅನ್ನೋದು ನೀಟಾಗಿ ಮಾಡ್ಕೋಬೇಕು. ಅದಾದ್ಮೇಲೆ ಈ ಸ್ಟಿಚ್ ಹಾಕೋಬೇಕಾದ್ರೆ ಈ ಲೂಪ್ ಅನ್ನೋದು ಹಾಕೋಬೇಕಾಗುತ್ತೆ. ಮೇಲ್ಗಡೆ ಹೆಚ್ಚು ಮತ್ತೆ ಈ ಲೈನ್ ಇದೆಯಲ್ಲ, ಈ ಲೈನ್ ಮೇಲೆನೆ ಇದು ಬರೋ ತರ ನೀಟಾಗಿ ಹಾಕೋಬೇಕು. ಮತ್ತೆ ಇದನ್ನು ಅಷ್ಟೇ ಶೋಲ್ಡರ್ ಅಟ್ಯಾಚ್ ಮಾಡ್ಕೊಬೇಕು. ಶೋಲ್ಡರ್ ಮಾತ್ರ ಅರ್ಧ ಇಂಚ್ ನಾವು ಏನ್ ಮಾರ್ಜಿನ್ ಬಿಟ್ಟಿರ್ತೀವೋ ಅಷ್ಟನ್ನೋದು ಇಲ್ಲಿ ಮಾರ್ಜಿನ್ ಹಿಡ್ಕೋಬೇಕು. ಅದಾದ್ಮೇಲೆ ಓರ್ಲಕ್ ಅನ್ನೋದು ಹೊಡ್ಕೋಬೇಕು. ನೋಡಿ, ಕ್ಯಾನ್ವಾಸ್ ಒಂದೇ ಸಮ ಇರುತ್ತೆ ನೀಟ್ ಫಿನಿಶಿಂಗ್ ಆಗಿ. ಮತ್ತೆ ಬ್ಯಾಕ್ ಅಲ್ಲೂ ಅಷ್ಟೇನೆ ಈ ಡಾಟ್ ಹಿಡಿಯೋದು ನಿಮ್ಗೆ ನೀಟಾಗಿ ಗೊತ್ತು. ನೋಡಿ, ಇದು ಅಷ್ಟೇ ನಾವ್ ಹಿಂದ್ಗಡೆ ನೆಕ್ ಕೆಳಗಡೆ ತೋರಿಸ್ಬಿಡ್ತೀನಿ. ನಾವು ನೆಕ್ ಕೆಳಗಡೆ ನೋಡ್ಕೋಬಹುದು, ಡಾಟ್ ಹಿಡಿದ್ರೂ ನೋಡಿ ಹಾಕೊಂಡ್ರೆ ಹೆಂಗ್ ಬರುತ್ತೋ ಹಂಗೆ ನೀಟಾಗಿ ಫಿನಿಶಿಂಗ್ ಹಾಕಿರ್ಬೇಕು. ಮತ್ತೆ ಈ ಲೆಮಿಂಗ್ ಪಟ್ಟಿ ಕಟ್ಟಿರ್ತೀವಲ್ಲ, ಇದನ್ನು ಸಮೇತ ನೋಡ್ಕೋಬಹುದು. ಈ ಡಾಟ್ ಹೊಡೆದಾದ್ಮೇಲೆ, ಡಾಟ್ ಎಲ್ಲ ಹಿಡ್ದಾದ್ಮೇಲೆ ಆಮೇಲೆ ಈ ತರ ಹಿಡಿಬೇಕು. ಇಲ್ಲ ಅಂತಂದ್ರೆ ಇಲ್ಲಿ ಒತ್ಕೊಂಡಂಗೆಲ್ಲ ಆಗುತ್ತೆ ಹಾಕೋಬೇಕಾದ್ರೆ. ಪ್ರತಿಯೊಂದನ್ನು ಅಷ್ಟೇ ನೀಟ್ ಫಿನಿಶಿಂಗ್ ಆಗಿ ಮಾಡ್ಕೋಬೇಕು. ಅದಾದ್ಮೇಲೆ ಫ್ರಂಟ್ ಅಲ್ಲಿ 4 ಡಾಟ್ ಇರೋದ್ರಿಂದ ನೋಡಿ, ಒಂದೇ ಸಮ ನ್ಯಾಚ್ ಹಾಕಿರ್ತೀವಲ್ಲ, ಈ ನ್ಯಾಚು ಮತ್ತೆ ಈ ನ್ಯಾಚು ಪರ್ಫೆಕ್ಟ್ ಆಗಿ ಕುತ್ಕೋಬೇಕು. ಅದಾದ್ಮೇಲೆ ಹಿಂಗೆ ಹಿಡ್ಕೊಂಡು ನೋಡ್ಕೋಬೇಕು ಕರೆಕ್ಟ್ ಆಗಿ ಬರ್ತಾ ಇದೆಯಾ ಇಲ್ವ ಅಂತ. ನೋಡಿ, ಈ ತರ ಸ್ಲೀವ್ಸ್ ಇಂದ ಇಲ್ಲ ಆರ್ಮೋಲ್ಗೆ ಕರೆಕ್ಟ್ ಆಗಿದೆ. ನೋಡಿ, 2 ಜಾಯಿಂಟ್ ಆರ್ಮೋಲ್ ಇಂದ ನೋಡಿ ಇಲ್ಲಿ ಕೆಳಗಡೆವರೆಗೂ ಕರೆಕ್ಟ್ ಆಗಿದೆ. ಇವಾಗ ಮೆಜರ್ಮೆಂಟ್ ಅನ್ನೋದು ಇದೇನೋ ಸ್ಲೀವ್ಸ್ ರೌಂಡೇನೋ ಈ ತರ ಇಟ್ಕೊಂಡು ಚೆಕ್ ಮಾಡ್ಕೊಂತೀವಿ. ಆರ್ಮೋಲ್ ಲೆವೆಲ್ ಒಂದೇ ಸಮ ನೋಡಿ, ಫ್ರಂಟ್ ಬ್ಯಾಕ್ ಒಂದೇ ಸಮ ಇಟ್ಕೊಂಡು ಚೆಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಕರೆಕ್ಟ್ ಆಗಿ ಹೊಲ್ಕೋಬೇಕು. ಅವಾಗ ಫ್ರಂಟ್ ಬ್ಯಾಕ್ ರಿಂಕಲ್ಸ್ ಬರೋದಾಗ್ಲಿ, ಕೈ ಏನೋ ಒಂಥರ ತಿರ್ಕೊಂಡಂಗಿದೆ ಅಂತ ಹೇಳೋದು, ಮತ್ತೆ ಒಂದ್ ಕಡೆ ಹಿಂಗೆ ಲೈನ್ ಬರೋದು, ರಿಂಕಲ್ಸ್ ಬರೋದು ಅದೆಲ್ಲಾನು ಬರೋದಿಲ್ಲ. ಇದು ಓಕೆ. ಇವಾಗ ಸೊಂಟದ ಸುತ್ತಳತೆ ಬಂದ್ಬಿಟ್ಟು 33 ಇಂಚ್ ಇದೆ. 33 ಇಂಚಲ್ಲಿ 4 ಭಾಗ ಮಾಡ್ಕೋಬೇಕು. 4 ಭಾಗ ಮಾಡ್ಕೊಂಡ್ರೆ ನಮ್ಗೆ 8 ಕಾಲ್ ಅನ್ನೋದು ಬರುತ್ತೆ. ಆ 8 ಕಾಲ್ನ ನಾವು ನೋಡಿ ಬ್ಯಾಕ್ ಈ ತರ ಒಂದ್ ಡಬಲ್ ಫೋಲ್ಡ್ ಮಾಡ್ಕೋಬೇಕು. ಡಬಲ್ ಫೋಲ್ಡ್ ಮಾಡ್ಕೊಂಡು ಕರೆಕ್ಟ್ ಆಗಿ ಆರೋದಕ್ಕೆ ಮಾರ್ಕ್ ಹಾಕೋಬೇಕು. ನೋಡಿ, ಈ ರೀತಿ ಇಟ್ಕೊಂಡು ನಾವು ನೋಡಿ 8 ಕಾಲ್ ಇಲ್ಲಿ ಬರುತ್ತಲ್ಲ, ಇಲ್ಲಿಗೆ ನಾವು ಮಾರ್ಕರ್ ತಗೊಂಡು ಇಲ್ಲಿ ಮಾರ್ಕ್ ಮಾಡ್ಕೊಂತೀವಿ. ಅದೇ ರೀತಿ ಈ ತರ ಇಟ್ಕೊಂಡು ಈ ಸೈಡ್ಗೆ ನೋಡಿ ಈ ತರ ಮಾರ್ಕ್ ಮಾಡ್ಕೊಂತೀವಿ. ನೋಡಿ, ಬ್ಯಾಕ್ಗೆ ಇಲ್ಲೂ ಮಾರ್ಕ್ ಆಯ್ತು, ಇಲ್ಲೂ ಮಾರ್ಕ್ ಆಯ್ತು. ಇವಾಗ ಫ್ರಂಟು ಅಷ್ಟೇ ನೋಡಿ, ಫ್ರಂಟ್ ಹುಕ್ಸ್ ಪಟ್ಟಿ ಇರುತ್ತಲ್ಲ, ನೋಡಿ ಎಷ್ಟು ನೀಟಾಗಿ ಡಾಟು ಐರನ್ ಮಾಡಕ್ ಮುಂಚೆ ನೀಟ್ ಫಿನಿಶಿಂಗ್ ಅನ್ನೋದು ಈ ತರ ಬರಬೇಕು. ಅದು ಜಾರ್ಜೆಟ್ ಬಟ್ಟೆಯಲ್ಲಿ ಎಷ್ಟು ಫಿನಿಶಿಂಗ್ ಮಾಡೋದು ತುಂಬಾ ಕಷ್ಟ ಇದೆ. ನಮ್ಗೆ ಹೊಲ್ದು ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ನಾವು ಪ್ರತಿಯೊಂದು ನೀಟಾಗಿ ಅನ್ನೋದು ಮಾಡ್ತೀವಿ. ಮತ್ತೆ ಇದು ನೋಡಿ 8 ಕಾಲ್ಗೆ ಕರೆಕ್ಟ್ ಆಗಿ ನೋಡಿ, ಮುಂದೆ ಮಾರ್ಕ್ ಮಾಡಬಾರ್ದು ಕಾಣಿಸುತ್ತೆ ಅಂತ. ಇಲ್ಲ ಬೇಕಂತಂದ್ರೆ ನೀವು ಹಿಂಗೇನೆ ಲೈನಿಂಗ್ ಮೇಲೆ ಇಟ್ಕೊಂಡು ನೋಡಿ 8 ಕಾಲ್ ಕರೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಬೇಕು. ಅದಾದ್ಮೇಲೆ ಇದು ಅಂಟಾ ಪಟ್ಟಿ ಇರುತ್ತಲ್ಲ, ಅದನ್ನ ತಗೊಂಡು ನೋಡಿ ಇಲ್ಲಿ ಒಂದು ಮಾರ್ಕ್ ಮಾಡ್ಕೋಬೇಕು. ಟೋಟಲ್ 4 ಮಾರ್ಕು ಆಯ್ತು. ಇವಾಗ ಸೈಡ್ ಹೊಲಿಬೇಕಾದ್ರೆ ಬನ್ನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ. ನೋಡ್ಕೊಳ್ಳಿ, ಫಿನಿಶಿಂಗ್ ಅನ್ನೋದು ಈ ತರ ಇರಬೇಕು. ಅದಾದ್ಮೇಲೆ ಸ್ಲೀವ್ ರೌಂಡು 10 ಇಂಚ್ ಇದೆ ನೋಡಿ, 10 ಇಂಚು ನೋಡಿ ಈ ತರ ಇಟ್ಕೊಂಡು ಇಲ್ಲಿಗೆ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿ ಸ್ವಲ್ಪ ರಫ್ ಹೊಡ್ಕೊಂಡು ಸೀದಾ ಬರೋಣ ನೋಡಿ, ಹಿಂಗೆ ಇಟ್ಕೊಂಡು ಒಂದೇ ಸಮ ಇಟ್ಕೊಂಡು ನೋಡಿ ರಫ್ ಹೊಡ್ಕೊಂಡ್ವಿ. ಅದಾದ್ಮೇಲೆ ರಫ್ ಹೊಡ್ಕೊಂಡಾದ್ಮೇಲೆ ನೋಡಿ ಇದು ಆರ್ಮೋಲ್ ಮಾರ್ಕ್ ಮಾಡ್ಕೊಂಡಿಲ್ವಲ್ಲ ನಾವು, ಆರ್ಮೋಲ್ ಕರೆಕ್ಟ್ ಆಗಿ ಸೆಂಟ್ರಿಗೆ ಇಟ್ಕೊಂಡು 2 ಸಮ ಬರೋ ತರ ಇಟ್ಕೊಂಡು ನೋಡಿ 8 ಕಾಲ್ ಅನ್ನೋದು ಮಾರ್ಕ್ಗಿಂತ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ನೀವು ಕೇಳ್ಕೊಬಹುದು, ಈ ಮಾರ್ಕಿಂದ ಏನಕ್ಕೆ ಸರ್ ಜಾಸ್ತಿ ಬರ್ತಾ ಇದೆ ಅಂತ ಅನ್ಬೋದು. ಈ ಡಾಟ್ ಹಿಡಿತೀವಲ್ಲ, ಅದು ಮಾರ್ಜಿನ್ ಸ್ವಲ್ಪ ಜಾಸ್ತಿ ಇಟ್ಕೊಂಡ್ರು ಕಮ್ಮಿ ಇಟ್ಕೊಂಡ್ರು ಸ್ವಲ್ಪ ಇದನ್ನದು ಈ ಕಡೆ ಜರುಕು ಅಂತದೆ. ಅದಕ್ಕೋಸ್ಕರ ನಾವು ಸ್ವಲ್ಪ ಎಷ್ಟೇ ಪರ್ಫೆಕ್ಟ್ ಆಗಿ ಕಟ್ ಮಾಡಿದ್ರು ಹೊಲಿಬೇಕಾದ್ರೆ ಸಣ್ಣ ಪುಟ್ಟದು ಚೇಂಜಸ್ ಅನ್ನೋದು ಮಾಡ್ಕೊಂಡು ಹೊಲಿದ್ರೆ ನಮ್ಗೆ ಏನಾಗುತ್ತೆ, ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಅದಾದ್ಮೇಲೆ
ನೋಡಿ ಒಂದೇ ಸಮ ಹಿಂಗೆ ಇಟ್ಕೊಂಡು ಸ್ಟ್ರೈಟಾಗಿ ಒಂದು ಈ ಟೇಪ್ ತಗೊಂಡು ನೋಡಿ ಹಿಂಗಿಟ್ಬಿಟ್ಟು ಇಲ್ಲಿ ಒಂದು ಮಾರ್ಕ್ ಮಾಡಿಕೊಂಡು ನಿಮ್ಗೆ ಒಂದೇ ಸಮ ಗೊತ್ತಾಗಿಲ್ಲ ಅಂದರೆ ಈ ಥರ ಮಾರ್ಕ್ ಮಾಡಿಕೊಂಡು ನೋಡಿ ಈ ಹತ್ರ ಬಂದಂಗೆ ಇದನ್ನ ಸೈಡ್ಗೆ ಎತ್ಬಿಡಿ. ಮತ್ತೆ ಇದನ್ನ ಒಂದು ಲೈನ್ ಹಾಕೊಳ್ಳಿ, ಯಾಕಂದ್ರೆ ಮತ್ತೆ ಬಿಚ್ಕೋಬೇಕಾದ್ರೆ ಸೈಡ್ಗೆ ಹೋಗ್ಬಿಡುತ್ತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಲೂಸ್ ಟೈಟ್ ಆದಾಗ ಇದು ಒಂದೇ ಸಮ ಬರುತ್ತೆ. ಅದಾದ್ಮೇಲೆ ಈ ಕಡೆ ನೋಡಿ, ಈ ಕಡೆ ಅಷ್ಟೇ. ಇದು ಫಸ್ಟ್ ಒಂದು ನೋಡಿ ಎರಡು ಇಟ್ಕೊಂಡ್ರೆ ಕರೆಕ್ಟಾಗಿ ಬರ್ತಾ ಇದೆ. ಫ್ರಂಟು ಬ್ಯಾಕು ಬೆಲ್ಟ್ ಕ್ರಾಸ್ ಪಟ್ಟಿ ಮತ್ತೆ ಹಿಂದೆದು ಒಂದೇ ಸಮ ಬರ್ತಾ ಇದೆ. ಇದನ್ನು ಅಷ್ಟೇ ಟೇಪಿಂಗ್ ಇಟ್ಕೊಂಡು ನೀವು ಒಂದು ಲೈನ್ ಅನ್ನೋದು ಮಾರ್ಕ್ ಮಾಡಿ, ಗೊತ್ತಾಗಿಲ್ಲ ಅಂದ್ರೆ ಆಲ್ರೆಡಿ ಡಾಟ್ ಇಟ್ಕೊಂಡು ಒಂದೇ ಸಮ ಬರಬೇಕು. ಸ್ಟಿಚಸ್ ಅಷ್ಟೇ. ನಾವು ಯಾವ ರೀತಿ ಪರ್ಫೆಕ್ಟ್ ಆಗಿ ಹೊಲ್ಕೊಂತೀವೋ ಅದೇ ರೀತಿ ಅನ್ನೋದು ಅದು ಬರುತ್ತೆ. ನೆಕ್ಸ್ಟ್ ವಿಡಿಯೋ ನಾವು ಕಟ್ ಮಾಡಬೇಕಾದ್ರೆ 4 ಟೊಂಟಲ್ ಸುತ್ತ ಅಳತೆ 4 ಸಮ ಮಾಡಿಕೊಂಡು 4 ಡಿವೈಡೆಡ್ ಬೈ ಮಾಡಿಕೊಂಡು ನಾವು ಕಟ್ಟಿಂಗ್ ಅನ್ನೋದು ಮಾಡ್ತೀವಿ. ಹೊಲಿಬೇಕಾದ್ರೂ ಅದೇ ರೀತಿನೇ ನಾವು ಹೊಲ್ಕೊಂಡ್ರೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಮತ್ತೆ ಹುಕ್ಸ್ ಪಟ್ಟಿ ಮೇಲೆ ಕೆಳಗಡೆ ಎಲ್ಲ ಸ್ವಲ್ಪ ಗ್ಯಾಪ್ ಬರೋದಾಗ್ಲಿ ಅವೆಲ್ಲ ಬರಲ್ಲ. ಬಂದು ನೀವು 2 ಹೊಲಿಗೆ ಒಂದೇ ಸಮ ಬಂದಿದೆ. ಮತ್ತೆ ಇನ್ನೊಂದ್ಸರಿ 3 ಹೊಲಿಗೆ ಹಾಕ್ಬೇಕು ಬ್ಲೌಸ್ಗೆ. ಒಂದೊಂದು ಹೊಲಿಗೆ ಬಿಚ್ಕೊಂಡ್ರೆ ಟೈಟ್ ಆಯ್ತು ಅಂತ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಆಗಿರ್ಬೇಕು. ಅರ್ಧ ಇಂಚ್ಗೆ, ಅದಕ್ಕೋಸ್ಕರ ಈ ಅರ್ಧ ಇಂಚ್ ಅನ್ನೋದು ಪರ್ಫೆಕ್ಟ್ ಆಗಿ ಮಾರ್ಕ್ ಮಾಡ್ಕೊಂತೀವಿ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಒಂದು ನಾರ್ಮಲ್ ಹೊಲಿಗೆ ಹಾಕೊಂತೀನಿ. ನೋಡಿ ಇಷ್ಟು ಕೆಲಸ ಆಯ್ತು. ನೋಡಿ ಈ ತರ ಬಂದಿದೆ. ಎಕ್ಸ್ಟ್ರಾ ಬಂದಿರೋದನ್ನ ನೋಡಿ ಈ ತರ ಹೊಲ್ದಾದ್ಮೇಲೆ ನಾವು ಕಟಿಂಗ್ ಎಷ್ಟು ಪರ್ಫೆಕ್ಟ್ ಆಗಿ ಮಾಡಿರ್ತೀವೋ ಇಷ್ಟು ಈ ತರ ಬಂದಿರುತ್ತೆ. ಈ ತರ ಬಂದಿರೋದನ್ನ ನಾವು ಇದು ಸ್ವಲ್ಪ ಪೀಸ್ ಇರೋದನ್ನ ಸ್ವಲ್ಪ ನೀಟಾಗಿ ಕಟ್ ಮಾಡ್ಕೊಂಡ್ಬರ್ತೀವಿ. ನೋಡಿ ಈ ತರ ಒಂದೇ ಸಮ. ನೋಡಿ ಈ ತರ ನಾವು ಕಟಿಂಗ್ ಮಾಡ್ಬೇಕಾಗಿರೋದು ಇಷ್ಟೇನೆ, ಇದಕ್ಕಿಂತ ಜಾಸ್ತಿ ಮಾಡಕ್ ಹೋಗ್ಬಾರ್ದು. ನೋಡಿ ಅಷ್ಟೇ. ಇವಾಗ ಇದನ್ನ ಓರ್ಲಾಕ್ ಕೊಡ್ಕೊಂಡ್ಬರೋಣ. ನೋಡಿ ಓರ್ಲಾಕ್ ಅನ್ನೋದು ಮಾಡ್ಕೊಂಡ್ ಬಂದಿದೀವಿ. ನೋಡಿ ಈ ಸಮ ಇರುತ್ತೆ. ಅಕಸ್ಮಾತ್ ಟೈಟ್ ಆಯ್ತು ಅಂದ್ರೆ ಒಂದು ಸ್ಟಿಚ್ ಬಿಚ್ಕೊಂಡ್ರೆ ಲೂಸ್ ಆಗ್ಬೇಕು, ಅದು ಅರ್ಧ ಇಂಚ್ ಕರೆಕ್ಟ್ ಆಗಿ ಹಾಕ್ಬೇಕು. ಇದು ಇವಾಗ ನೋಡ್ಕೊಳ್ಳಿ, ಫಿಟ್ಟಿಂಗ್ ಚೆಕ್ ಮಾಡ್ಕೊಳ್ಳೋಣ. ನೋಡಿ 8 ಕಾಲು ಕರೆಕ್ಟ್ ಆಗಿ ಬರ್ತಾ ಇದೆ. ನೋಡಿ 9 ಕಾಲು ಕರೆಕ್ಟ್ ಆಗಿ ಬರ್ತಾ ಇದೆ. ಇಲ್ಲಿ 8 ಕಾಲು ಕರೆಕ್ಟ್ ಆಗಿ ಬರ್ತಾ ಇದೆ. ಇಲ್ಲಿ 5 ಇಂಚು ಕರೆಕ್ಟ್ ಆಗಿ ಬರ್ತಾ ಇದೆ. ಈ ರೀತಿಯಾಗಿ ನಾವು ಎಲ್ಲಾನು ಚೆಕ್ ಮಾಡ್ಕೊಂಡು ಮಾಡೋದ್ರಿಂದ ನಮಗೆ ಫಿಟ್ಟಿಂಗ್ ಅನ್ನೋದು ಪರ್ಫೆಕ್ಟ್ ಆಗಿ ಬರುತ್ತೆ. ಕಟಿಂಗ್ ಎಷ್ಟು ಕರೆಕ್ಟ್ ಆಗಿ ಮಾಡಿದ್ವು, ಸ್ಟಿಚಿಂಗು ಅಷ್ಟು ನೀಟಾಗಿ ಮಾಡಿದೆ, ನಮಗೆ ಫೈನಲ್ ಆಗಿ ಫಿನಿಶಿಂಗ್ ಅನ್ನೋದು ಈ ರೀತಿ ಬರುತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಸುತ್ತೆ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಮುಖಾಂತರ ಇನ್ನೊಬ್ರಿಗೂ ಹೆಲ್ಪ್ಫುಲ್ ಆಗಲಿ. ಸೇಮ್ ಇದೇ ರೀತಿ ಇದನ್ನ ಮಾಡಿದೆ ಅಂದ್ರೆ ಕರೆಕ್ಟ್ ಆಗಿ ಈ ತರ ಬಂದ್ಬಿಡುತ್ತೆ. ಓಕೆನಾ?